ಈ 5 ಆಹಾರಗಳು ನಿಮ್ಮ ಮೂಳೆಯನ್ನು ವೀಕ್ ಮಾಡ್ತಾ ಇದೆ ನಿಮ್ಗೆ ಗೊತ್ತಿಲ್ಲದೇನೆ. ಮೊದಲನೇದು, ನೀವು ರೆಗ್ಯುಲರ್ ಆಗಿ ತಗೊಳ್ಳುವಂತಹ ಸಾಫ್ಟ್ ಡ್ರಿಂಕ್ಸ್. ಇದರಲ್ಲಿ ಫಾಸ್ಫರಿಕ್ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದು ನಿಮ್ಮ ಮೂಳೆಗಳಿಂದ ಕ್ಯಾಲ್ಸಿಯಂನ ಹೊರಗಡೆ ತೆಗೆಯುತ್ತೆ. ಎರಡನೇದು, ಸಾಲ್ಟ್ ರಿಚ್ ಫುಡ್ಸ್. ಉಪ್ಪಿನಂಶ ಜಾಸ್ತಿ ಇರೋ ಏನೇ ಸ್ನ್ಯಾಕ್ಸ್ ಆಗಿರಲಿ, ಎನಿ ಫುಡ್ ಆಗಿರಲಿ, ನೀವು ತೊಗೊಂಡಾಗ ಸಾಲ್ಟ್ ಕಂಟೆಂಟ್ ದೇಹದೊಳಗೆ ಸೇರಿಕೊಂಡಾಗ ಸೋಡಿಯಂ ಜಾಸ್ತಿ ಆಗುತ್ತೆ. ಸೋಡಿಯಮನ್ನು ಕಿಡ್ನಿಗಳು ಹೊರಗಡೆ ತೆಗಿಬೇಕಾದ್ರೆ ಅದ್ರ ಜೊತೆಗೆ ಕ್ಯಾಲ್ಸಿಯಂನು ಕೂಡ ಹೊರಗಡೆ ತೆಗೆಯುತ್ತೆ. ಮೂರನೇದಾಗಿ ಕೆಫಿನ್, ಅಂದರೆ ಕಾಫಿಲಿ ಕೆಫಿನ್ ಕಂಟೆಂಟ್ ಇರುತ್ತೆ. ದಿನನಿತ್ಯ 3ರಿಂದ 4 ಕಪ್ಪು ಕಾಫಿ ಕುಡಿಯೋದ್ರಿಂದ ದೇಹದಲ್ಲಿ ಕೆಫಿನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಕೆಫಿನ್ ಜಾಸ್ತಿ ಇದ್ದರೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ನ ಕಡಿಮೆ ಮಾಡುತ್ತೆ. ನಾಲ್ಕನೇದಾಗಿ ಶುಗರ್ ರಿಚ್ ಫುಡ್ಸ್. ನೀವು ತಿನ್ನುವಂಥ ಸ್ವೀಟ್ ಆಗಿರ್ಬೋದು, ಇನ್ನೊಂದೇನೋ ಆಹಾರ ಆಗಿರ್ಬೋದು, ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇದ್ದರೆ, ರೆಗ್ಯುಲರ್ ಆಗಿ ಶುಗರ್ ಕಂಟೆಂಟ್ ಜಾಸ್ತಿ ಇರೋ ಫುಡ್ನ ತೊಗೊಂಡ್ರೆ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಅದು ವಿಟಮಿನ್ D3ನ ಕಡಿಮೆ ಮಾಡುತ್ತೆ. ಸೊ ಈ ವಿಟಮಿನ್ D3 ಕಡಿಮೆ ಇದ್ದರೆ ನಿಮಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಐದನೇದು, ಆಲ್ಕೋಹಾಲ್. ರೆಗ್ಯುಲರ್ ಆಗಿ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಅದು ನಿಮ್ಮ ಬೋನ್ ಬಿಲ್ಡಿಂಗ್ ಸೆಲ್ಸನ್ನು ಅಫೆಕ್ಟ್ ಮಾಡುತ್ತೆ. ಗ್ರ್ಯಾಜುವಲ್ ಆಗಿ ನಿಮ್ಮ ಬೋನು ವೀಕ್ ಆಗ್ತಾ ಹೋಗುತ್ತೆ. ಈ ಮಾಹಿತಿನ ಒಂದು 5 ಜನಕ್ಕೆ ಶೇರ್ ಮಾಡಿ. ಇನ್ನೂ ಹೆಚ್ಚು ಬೋನ್ ಮತ್ತು ಜಾಯಿಂಟ್ ಹೆಲ್ತ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಮ್ಮ ಪೇಜನ್ನ ಫಾಲೋ ಮಾಡಿ.